ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಜೂನ್ 30ರ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಇದೀಗ ರಾಜಕೀಯ ಪಕ್ಷಗಳ ಸಿದ್ಧತೆಗಳು ಶುರುವಾಗಿದೆ. ಜೆಬಿಎ ಚುನಾವಣೆಗೆ ರಾಜಕೀಯ ಪಕ್ಷಗಳ ಸಿದ್ಧತೆ ಆರಂಭ ಆಗಿರುವುದು. ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚು ಆಕಾಂಕ್ಷಿಗಳಿರೋದು ಕಾಂಗ್ರೆಸ್ ಪಕ್ಷದಲ್ಲಿ. 5 ಪಾಲಿಕೆಯ 369 ವಾರ್ಡ್ಗೆ 1800 ಆಕಾಂಕ್ಷಿಗಳಿದ್ದಾರೆ. 1800 ಆಕಾಂಕ್ಷಿಗಳಿದೆ. ಇರೋದು 369 ವಾರ್ಡ್. ಈಗಾಗಲೇ ಡಿಡಿಯನ್ನು ಪಾವತಿ ಮಾಡಿ ಆಕಾಂಕ್ಷಿಗಳಿಂದ ಅರ್ಜಿಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜನವರಿ 30ರವರೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಜನವರಿ 30ರ ತನಕ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಜೆಬಿಎ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಶತಾಯಗತಾಯವಾಗಿ ಗೆಲ್ಲಬೇಕು ಅಂತ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ 3 ಪಕ್ಷಗಳು ಪ್ರಯತ್ನವನ್ನು ಮಾಡ್ತಾ ಇರೋದು. ಕಾಂಗ್ರೆಸ್ನವರು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಯಾರ್ಯಾರು MLA ಆಗಬೇಕು ಅಥವಾ MLA ಆಗುವಂಥ ಆಕಾಂಕ್ಷಿಗಳಿದ್ದಾರೆ ಆ ಅಭ್ಯರ್ಥಿಗಳಿಗೆ ಒಂದೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೊಟ್ಟಿದ್ರು. ಆ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ ಅದರ ಎಲ್ಲ ಡೀಟೇಲ್ಸ್ಗಳನ್ನು ಕೊಡಬೇಕು. ಅದಕ್ಕೆ ಇಂತಿಷ್ಟು ಅಮೌಂಟನ್ನು ಕೂಡ ನಿಗದಿ ಮಾಡಲಾಗಿತ್ತು. ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 10 ಜನ ತಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಕೆ ಮಾಡಿದ್ರು. ಒನ್ಸ್ ಅಗೇನ್ ಬೆಂಗಳೂರು ಮಹಾನಗರ ಪಾಲಿಕೆಯ ಈ ಜೆಬಿಎ ಚುನಾವಣೆಗೆ 369 ವಾರ್ಡ್ ಇದೆ. 1800 ಆಕಾಂಕ್ಷಿಗಳಿದ್ದಾರೆ. ಜೆಬಿಎ ಚುನಾವಣೆಗೆ ಕಾಂಗ್ರೆಸ್ನಿಂದ ಅಖಾಡ ಸಜ್ಜಾಗಿದೆ. ಪುರುಷ ಆಕಾಂಕ್ಷಿಗಳು 50,000 ರೂಪಾಯಿ ಅದನ್ನು ನಿಗದಿ ಮಾಡಲಾಗಿತ್ತು. 50,000 ರೂಪಾಯಿ ಅಮೌಂಟನ್ನು ನೀವು ಪೇ ಮಾಡಬೇಕು ಅಂತ. ಮತ್ತೊಂದು ಕಡೆ SC/ST ಅವರಿಗೆ 25,000, ಮಹಿಳಾ ಆಕಾಂಕ್ಷಿಗಳಿಗೂ ಕೂಡ 25,000 ಅಂತ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹೇಳಿದ್ರು. ಇದೀಗ ಆ ಹಣವನ್ನು ಅವರು ಪಾವತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ದೊಡ್ಡದಿದೆ. ರಾಜ್ಯದಲ್ಲಿ ಅಧಿಕಾರ ಇಲ್ಲ. ಅಟ್ಲೀಸ್ಟ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರವನ್ನು ನಾವು ಹಿಡಿಬೇಕು ಅಂತ ಆಕಾಂಕ್ಷಿಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ, ಸಾಮಾಜಿಕ ಚಟುವಟಿಕೆಗಳು ನಡೀತಾ ಇದೆ, ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ, ಕಾರ್ಪೊರೇಟರ್ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕೆ, ಮತ್ತೊಂದು ಕಡೆ ಪಕ್ಷಗಳು ನಾವು ಅಧಿಕಾರವನ್ನು ಹಿಡಿಯಬೇಕು ಅನ್ನೋ ಕಾರಣಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ಕೆಪಿಸಿಸಿಗೂ ಕೂಡ ಅನೇಕ ಅರ್ಜಿಗಳು ಬಂದಿದೆ. ಜನವರಿ 30ನೇ ತಾರೀಕಿನ ತನಕ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಸಹಜವಾಗಿ ಕಾಂಗ್ರೆಸ್ನಿಂದ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಬೆಂಗಳೂರಿನ ಮೇಲೆ ಹೆಚ್ಚು ಮಾತನಾಡ್ತಾರೆ. ಸಹಜವಾಗಿ ಅದರ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಪ್ರಯತ್ನ DK ಶಿವಕುಮಾರ್ದವ್ರದ್ದು ಇದ್ದೇ ಇದೆ. ಬಿಜೆಪಿಯಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ, ಬಿಜೆಪಿ ಪ್ಲಸ್ JDS ಮೈತ್ರಿ ಅದೇನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ.